ಈ ವಾರ ಈ ಸೀಸನ್ನ ಬೆಸ್ಟ್ ವೀಕ್. ಸಿಕ್ಕಾಪಟ್ಟೆ ಟ್ವಿಸ್ಟ್ಸ್ ಆ್ಯಂಡ್ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್. ರಾಶಿಕಾ ಅವ್ರ ಕತೆ ಹೇಗಿತ್ತು ಅಂದರೆ, ಎಣ್ಣೆ ಬಂದಾಗ ಕಣ್ಮುಚ್ಚಿದ್ರು ಅಂತಾರಲ್ಲ ಹಾಗಿತ್ತು. ನಾನು ಚೆನ್ನಾಗಿ ಆಡಿದ್ದೀನಿ, ನನ್ನ ಸೇವ್ ಮಾಡಿ ಅಂದಾಗ ಯಾರೂ ಸೇವ್ ಮಾಡಲಿಲ್ಲ. ಇಡೀ ಟೀಮ್ ಸೇವ್ ಮಾಡೋಕ್ಕೆ ನಿಂತಾಗ ತಾವೇ ಒಪ್ಕೊಳ್ಳಿಲ್ಲ. ಕಾರಣ, ಇವ್ರು ಸೇಫ್ ಆಗಿ ಅಭಿ ನಾಮಿನೇಟ್ ಆಗೋದಕ್ಕೆ ಇವ್ರು ರೆಡಿ ಇರಲಿಲ್ಲ. ಇವ್ರನ್ನ ಸೇಫ್ ಮಾಡಿ ಸೇಫ್ ಟೀಮಿಗೆ ಕಳಿಸಿದ ಮೇಲೆ ನಾಮಿನೇಟೆಡ್ ಟೀಮು ಯಾರನ್ನ ಅವ್ರ ಟೀಮಿಗೆ ಕರ್ಕೊಳ್ಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಯಾಕಂದರೆ ಮತ್ತೆ ಟಾಸ್ಕ್ಗಳನ್ನ ಆಡೋದಕ್ಕೆ ಇವ್ರಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಬೇಕು. ಗೆದ್ದಿದ್ದಕ್ಕೆ ತಾನೇ ಇವಾಗ ಇವ್ರಿಗೆ ಪ್ರಿವಿಲೇಜ್ ಸಿಕ್ಕಿದ್ದು. ಸೊ ಮತ್ತೆ ಗೆಲ್ಲಬೇಕು ಅಂದರೆ ಅವ್ರಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಬೇಕು. ಇದರಲ್ಲಿ ರಾಶಿಕಾ ಅವ್ರ ಅಬ್ಜೆಕ್ಷನ್ ಏನಿತ್ತು, ಒಬ್ಬ ವೀಕ್ ಅವ್ರನ್ನ ನಾಮಿನೇಟ್ ಮಾಡಬೇಕು ಅನ್ನೋದು ರಾಶಿಕಾ ಅವ್ರ ಪರ್ಸ್ಪೆಕ್ಟಿವ್. ಆದರೆ ಸ್ಟ್ರಾಂಗ್ ಅವ್ರನ್ನ ಟೀಮಿಗೆ ತಗೊಂಡು ಫರ್ದರ್ ಗೇಮ್ಸ್ನ ಗೆಲ್ಲಬೇಕು ಅನ್ನೋದು ನಾಮಿನೇಟೆಡ್ ಟೀಮ್ ಪರ್ಸ್ಪೆಕ್ಟಿವು. ರಾಶಿಕಾ ಅವ್ರ ಡಿಸಿಷನ್ ಎಷ್ಟು ಫುಲಿಶ್ ಆಗಿತ್ತು ಅಂತಂದರೆ, ಕಾಕ್ರೋಚ್ ಅವರು ಎಲಿಮಿನೇಟ್ ಆಗಿಬಿಟ್ರೆ ಅನ್ನೋ ಭಯಕ್ಕೆ ಅವ್ರನ್ನ ಸೇವ್ ಮಾಡಿದ್ರಲ್ಲ, ಅಷ್ಟೇ ಫುಲಿಶ್ ಆಗಿತ್ತು. ಸುದಿ ಅಂತೂ ಶಸ್ತ್ರತ್ಯಾಗ ಮಾಡಿ ನಿಂತ್ಬಿಟ್ಟಿದ್ದಾರೆ. ಅವರ ಒನ್ ಲೈನರ್ಸ್ ಏನಿದ್ರು ವೀಕೆಂಡ್ಗೆ ಅಷ್ಟೇ ಡೆಡಿಕೇಟೆಡ್ ಆಗಿದೆ, ಆ್ಯಂಡ್ ಅದು ಸುದೀಪ್ ಸರ್ ಮಾತಾಡ್ಸಿದ್ರೆ ಮಾತ್ರ. ಇನ್ನು ರಘು ಅವ್ರದ್ದು ಬಯಸದೇ ಬಂದ ಭಾಗ್ಯ. ಆರಾಮಾಗಿ ಸೇಫ್ ಟೀಮಲ್ಲಿದ್ದರು. ರಕ್ಷಿತಾ ಅವರ ಕೃಪಾ ಕಟಾಕ್ಷದಿಂದ ನಾಮಿನೇಟ್ ಆದರು, ಇವಾಗ ಕ್ಯಾಪ್ಟನ್ ಆಗಿದ್ದಾರೆ. ರಘು ಅವರು ಆಟಾಡಿದ ರೀತಿ ಮತ್ತು ಪ್ರತಿ ಸಲ ಎಲ್ಲ ನನಗೆ ಬೇಕು ಅನ್ನೋದಲ್ಲ, ಯಾವಾಗ ಬಿಟ್ಕೊಡ್ಬೇಕು ಅನ್ನೋದು ಸಹ ಗೊತ್ತಿರಬೇಕಾಗುತ್ತೆ. ಅದನ್ನು ಡಿಸ್ಪ್ಲೇ ಮಾಡಿರೋವಂಥ ರೀತಿ ಎಲ್ಲ ನೋಡಿದ್ರೆ ಈ ವಾರನೂ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಸಿಗಬಹುದು ಅನ್ನಿಸ್ತಿದೆ. ಅವ್ರಿಗೆ ಮಿಸ್ ಆದರೆ ಮೇ ಬಿ ಅಶ್ವಿನಿ ಅವ್ರಿಗೆ ಸಿಗ್ಬೋದೇನೋ, ಬಿಕಾಸ್ ಅವರೂ ಆಟ ಆಡಿದ್ರು ಸಹ ಅವರೂ ಸೇಫ್ ಆಗಬೇಕು ಅಂತ ಬಯಕೆ ಇದ್ದರೂ ಕೂಡ ಅವರು ಟೀಮ್ಗೋಸ್ಕರನೇ ಸ್ಟ್ಯಾಂಡ್ ತಗೊಂಡಿದ್ದಾರೆ ಈ ಸಲ. ಇದು ನನ್ನ ಅಭಿಪ್ರಾಯ. ನೋಡೋಣ ಏನಾಗುತ್ತೆ ಅಂತ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.